ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಕಳೆದ ಹಲವು ದಶಕಗಳಿಂದ ಈ ರೀತಿಯ ಸ್ಥಿತಿ ಯಾವತ್ತೂ ಕೂಡ ನಿರ್ಮಾಣ ಆಗಿರಲಿಲ್ಲ. ಅಲ್ಲಿ ಡಿಎಂಕೆ ಅಥವಾ ಅಣ್ಣಾ ಡಿಎಂಕೆ ಈ ಎರಡು ಪಕ್ಷಗಳ ಪೈಕಿ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಆಡಳಿತಕ್ಕೆ ಬಂದಂಥ ಪಕ್ಷ ಅತ್ಯಂತ ಪ್ರಬಲವಾಗಿ ಇದ್ದರೆ ವಿಪಕ್ಷ ನಂಬರ್ಸ್ ದೃಷ್ಟಿಯಿಂದ ದುರ್ಬಲವಾಗಿರ್ತಾ ಇತ್ತು. ಆದರೆ ಈ ಬಾರಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಿದೆ. ಅತಂತ್ರ ವಿಧಾನಸಭೆ ಸೃಷ್ಟಿಯಾದ ಬೆನ್ನಿಗೆ ಹಲವು ಲೆಕ್ಕಾಚಾರಗಳು. ಅತಿ ದೊಡ್ಡ ಪಕ್ಷವಾಗಿರುವಂಥ ಟಿವಿಕೆ ಅಧಿಕಾರ ಪಡೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲಿಸಿದೆ. 5 ಶಾಸಕರು ಕಡಿಮೆ ಇದೆ, 5 ಶಾಸಕರ ಬಲ ಕಡಿಮೆ ಇದೆ. ಏನು ಮಾಡ್ತಾರೆ ವಿಜಯ್ ಅನ್ನೋದು ಪ್ರಶ್ನೆ, ಯಾರು ಬೆಂಬಲಿಸ್ತಾರೆ ಅನ್ನೋದು ಕುತೂಹಲ. ಮೈತ್ರಿ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಪಲ್ಟಾ ಆಗಿದ್ದಾವೆ. ಡಿಎಂಕೆ ಜೊತೆಗಿದ್ದಂತ ಕಾಂಗ್ರೆಸ್ ಡಿಎಂಕೆಯನ್ನ ತೊರೆದು ಟಿವಿಕೆಯನ್ನ ಬೆಂಬಲಿಸಿದೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು ವಿಜಯ್, ಆದರೆ ರಾಜ್ಯಪಾಲರು ಕನ್ವಿನ್ಸ್ ಆಗಿಲ್ಲ ನಂಬರ್ಸ್ ವಿಚಾರದಲ್ಲಿ. ಆ ಕಾರಣಕ್ಕಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದೆ. ಈ ಕಡೆ ಅಣ್ಣಾ ಡಿಎಂಕೆ ಪಾರ್ಟಿಯಲ್ಲೂ ಒಡಕು. ಟಿವಿಕೆಯನ್ನು ಬೆಂಬಲಿಸಿ ಅಂತ ಹೇಳ್ತಾ ಇರುವಂತ ಶಾಸಕರು 30, ಬೇಡ ಅಂತ ಹೇಳ್ತಾ ಇರುವಂತ ಶಾಸಕರು 17. 2 ಬಣಗಳು ಸೃಷ್ಟಿಯಾಗಿದ್ದಾವೆ. ರೆಸಾರ್ಟ್ ರಾಜಕಾರಣ ಆರಂಭ ಆಗಿದೆ. ಪುದುಚೇರಿಯ ರೆಸಾರ್ಟ್ನಲ್ಲಿ ಅಣ್ಣಾ ಡಿಎಂಕೆಯ ಶಾಸಕರಿದ್ದಾರೆ, ಟಿವಿಕೆ ಶಾಸಕರು ರೆಸಾರ್ಟ್ ಸೇರಿದ್ದಾರೆ. ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನಂಬರ್ಸ್ ನಾವು ನೋಡ್ತಾ ಹೋದ್ರೆ ಹೆಂಗಿದೆ ಅಂತಂದ್ರೆ, ಅಲ್ಲಿ 108 ಪ್ಲಸ್ 5, 108 ಟಿವಿಕೆ ಪ್ಲಸ್ 5 ಕಾಂಗ್ರೆಸ್, 113 ಆಯಿತು. ಇನ್ನು 5 ಮಂದಿ ಶಾಸಕರ ಸಂಖ್ಯಾಬಲದ ಅಗತ್ಯ ಇದೆ. ಯಾರಿಂದ ಬೆಂಬಲ ಸಿಗಬಹುದು ವಿಜಯ್ ಅವರಿಗೆ? ನೋಡ್ತಾ ಇದ್ದೀರಿ, ಡಿಎಂಕೆಯ 59 ಶಾಸಕರಿದ್ದಾರೆ, ಡಿಎಂಡಿಕೆ 1, ಆ ಮೈತ್ರಿಕೂಟದಲ್ಲಿರುವಂಥ ವಿಸಿಕೆ 2, ಸಿಪಿಐನ 2, ಸಿಪಿಎಂನ 2, ಮುಸ್ಲಿಂ ಲೀಗ್ನ 2. ಇಲ್ಲಿ ವಿಜಯ್ ಪಾಲಿಗೆ ಬೆಂಬಲ ಸಿಗಬೇಕು ಅಂತಾದ್ರೆ ವಿಸಿಕೆ, ಸಿಪಿಐ, ಸಿಪಿಎಂ ಮತ್ತು ಮುಸ್ಲಿಂ ಲೀಗ್, ಇದು ಚುನಾವಣಾ ಪೂರ್ವ ಮೈತ್ರಿ ಡಿಎಂಕೆ ಜೊತೆಗೆ ಮಾಡಿಕೊಂಡಿರುವಂಥ ಪಕ್ಷಗಳು, ಅಂದರೆ ಒಂದು ಮೈತ್ರಿಕೂಟ. ಮುಸ್ಲಿಂ ಲೀಗು ಕಾಂಗ್ರೆಸ್ನ ಜೊತೆಗೆ ಕೇರಳದಲ್ಲಿ ಮೈತ್ರಿ ಮಾಡಿಕೊಂಡಿರುವಂಥ ಪಕ್ಷ. ಈಗ ಕಾಂಗ್ರೆಸ್ ಬಂದು ಟಿವಿಕೆ ಜೊತೆಗೆ ಗುರುತಿಸಿಕೊಂಡಿದೆ. ಸಿಪಿಐ ಮತ್ತು ಸಿಪಿಎಂ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ವಿಸಿಕೆ ಡಿಎಂಕೆಯ ಮಿತ್ರ ಪಕ್ಷ, 2 ಶಾಸಕರಿದ್ದಾರೆ. ಈ ಕಡೆ ನೀವು ನೋಡಬಹುದು ಅಣ್ಣಾ ಡಿಎಂಕೆಯ 47 ಮಂದಿ ಶಾಸಕರು, ಪಿಎಂಕೆಯ 4 ಮಂದಿ ಇದ್ದಾರೆ ಮತ್ತು ಬಿಜೆಪಿಯ 1 ಶಾಸಕರಿದ್ದಾರೆ. ಸೊ ಇಲ್ಲಿ ಪಿಎಂಕೆ ಒಂದು ವೇಳೆ ಇದಕ್ಕೆ ಬೆಂಬಲ ಕೊಟ್ಟರೆ ಈ ಕಡೆ ಇರುವಂತ ವಿಸಿಕೆ ಬರಲ್ಲ. ಯಾಕಂತಂದ್ರೆ ಅವರಿಗೆ ರಾಜಕೀಯವಾಗಿ ಸಾಂಪ್ರದಾಯಿಕ ವೈರತ್ವ ಇದೆ. ಇದರ ಹೊರತಾಗಿ ಏನಾದರೂ ಸಮೀಕರಣ ಸಾಧ್ಯ ಆಗುತ್ತಾ? ಸೈದ್ಧಾಂತಿಕವಾಗಿ ನೋಡಿದರೆ ಸಿಪಿಐ, ಸಿಪಿಎಂ, ಪಿಎಂಕೆ, ಬಿಜೆಪಿ ಇದೆಲ್ಲ ಒಟ್ಟಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರು ಬೆಂಬಲಿಸ್ತಾರೆ, ಹೇಗೆ ಬೆಂಬಲಿಸ್ತಾರೆ, ಹೇಗೆ ಸರ್ಕಾರ ರಚನೆ ಆಗುತ್ತೆ, ಈ ಎಲ್ಲ ಕುತೂಹಲಗಳಿದ್ದಾವೆ. ಇನ್ನು ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ರವೀಂದ್ರ ರೇಷ್ಮೆ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಉತ್ಕರ್ಷ್ ಜೊತೆಗಿದ್ದಾರೆ. ನಮಸ್ತೆ ಉತ್ಕರ್ಷ್. ಇನ್ನು ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. 5 ಶಾಸಕರ ಬೆಂಬಲವನ್ನ ಟಿವಿಕೆಗೆ ಕೊಟ್ರಿ. ಕೇಳಿದ್ರೆ ಸೆಕ್ಯುಲರ್ ಫೋರ್ಸ್ಗಳು ಒಂದಾಗಬೇಕು ಅಂತ ಹೇಳಿದ್ರಿ. ಕರೆಕ್ಟ್. ನಿನ್ನೆವರೆಗೆ ಸೆಕ್ಯುಲರ್ ಫೋರ್ಸ್ ಆಗಿದ್ದಂತ ಡಿಎಂಕೆ ಈಗ ಕೋಮುವಾದಿ ಆಗಿಬಿಡುತ್ತಾ? ಯಾಕೆ ಅವರನ್ನು ಬಿಡೋದಕ್ಕೆ ಕಾರಣ ಬೇಕಲ್ಲ? ಇಲ್ಲ, ಖಂಡಿತ ಇಲ್ಲ. ಅವರು ಸೆಕ್ಯುಲರೇ ಇದ್ದಾರೆ, ಅವರು ಇಂಡಿಯಾ ಬ್ಲಾಕ್ ಅಲ್ಲೇ ಇದ್ದಾರೆ. ಅವರಿಗಿಂತ ಬೆಟರ್ ಸೆಕ್ಯುಲರ್ ಇವರು. ಇಲ್ಲ, ಈ ಚುನಾವಣೆಯಲ್ಲಿ ಅವಕಾಶ ಯಾವ ರೀತಿ ಇದೆ? ಟಿವಿಕೆ ಸರ್ಕಾರ ಮಾಡಬೇಕಿದೆ, ಇಲ್ಲ ಬೇರೆ ಆಲ್ಟರ್ನೇಟಿವ್ ವಿಕಲ್ಪ ಇಲ್ಲ. ಅಲ್ಲಿ ಜನ ಕೊಟ್ಟಿರತಕ್ಕಂತಹ ನಿರ್ಧಾರ ಏನಿದೆ, ಟಿವಿಕೆ ಪರವಾಗಿದೆ. ಯುವಕರು, ಮಹಿಳೆಯರು ಒಂದು ಸೈಡ್ ವೋಟ್ ಹಾಕಿದ್ದಾರೆ, ಟಿವಿಕೆಗೆ ಅವಕಾಶ ಕೊಟ್ಟಿದ್ದಾರೆ.
ಅದಕ್ಕೆ ಗೌರವ ಕೊಡೋ ರೀತಿಯಲ್ಲಿ ನಾವು ಟಿವಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ನಿನ್ನೆವರೆಗೆ ನಿಮ್ ಜೊತೆ ಸ್ನೇಹಿತರಾಗಿದ್ದವರನ್ನ ಬಿಟ್ಟು ಹೊರಗೆ ಬರ್ತೀರಿ, ಅದಕ್ಕೆ ಕಾರಣ ಸೆಕ್ಯುಲರ್ ಅಂತ ಕೊಡ್ತೀರಿ. ಸ್ನೇಹಿತರೆ, ಇವಾಗಲೂ ಸ್ನೇಹಿತರಿದ್ದಾರೆ, ಮುಂದೆನೂ ಸ್ನೇಹಿತರು. ಅವ್ರು ಹೇಳ್ತಿದ್ದಾರೆ ವಿಶ್ವಾಸ ದ್ರೋಹಿಗಳು ಅಂತ, ನೀವು ಹೇಳ್ತೀರಿ ಸ್ನೇಹಿತರು. ಕೆಲವು ಈಗ ಅದು ಅವ್ರಿಗೆ ಅನ್ಸ್ಬೋದು, ಟೆಂಪರರಿ ಅನ್ಸ್ಬೋದು. ಆದರೆ ಈ ನಿರ್ಧಾರ ಅತ್ಯಂತ ಅಗತ್ಯವಾದ ನಿರ್ಧಾರ. ಯಾಕಂದ್ರೆ ನಾವಲ್ಲಿ ಕೇವಲ ವೀಕ್ಷಕರಾಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಚುನಾವಣೆ, ಈ ಫಲಿತಾಂಶ ವೀಕ್ಷಕರಾಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೋ ಕೋಮುವಾದಿ ಶಕ್ತಿಗಳು ಆಪರೇಷನ್ ಕಮಲ ಮಾಡ್ಲಿಕ್ಕೋ ಅಥವಾ ಬೇರೆ ಕೆಲಸ ಮಾಡ್ಲಿಕ್ಕೋ ನಾವು ಅವಕಾಶ ಕೊಡ್ಲಿಕ್ಕೆ ಯಾರು ಆಪರೇಷನ್ ಕಮಲ ಮಾಡೋದಕ್ಕೆ ಸಾಧ್ಯ? ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ನಾವು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೋಡಿದ್ದೀವಿ, NCP, ಶಿವಸೇನಾ, BJP ಯಾವ ರೀತಿ ಕೆಲಸಗಳು ಮಾಡಿದ್ವು ಅಂತ ನಾವು ನೋಡಿದ್ದೀವಿ. ಮಧ್ಯರಾತ್ರಿನಲ್ಲಿ ಬೆಳಗಿನ ಜಾವ ಸೂರ್ಯ ಹುಟ್ಟಕ್ಕೆ ಮುಂಚೆನೆ ಪ್ರಮಾಣ ಇದಾವೆ. ಯಾಕಂದ್ರೆ BJP ಇಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ನಾನು ನಿಮ್ಗೆ ಅದಕ್ಕೆ ಹೇಳ್ತೇನೆ, BJP ಎಲ್ಲ ರಾಜ್ಯಪಾಲರ ಲೋಕಭವನಗಳನ್ನ ತನ್ನ ಕಚೇರಿಯಾಗಿ ಮಾರ್ಪಡಿಸ್ಕೊಂಡಿದೆ. ಅದನ್ನ ಏನ್ ಮಾಡ್ಲಿಕ್ಕೆ ಬೇಕಾದ್ರೂ ನಾವು ಮಹಾರಾಷ್ಟ್ರದ ನಿಮ್ಗೆ ಉದಾಹರಣೆ ಕೊಟ್ಟೆ, ನಾನು ಸುಮ್ಮನೆ ಹೇಳಕ್ ಹೋಗಿಲ್ಲ. ನಟರಾಜ್ ಗೌಡ್ರೆ, ತಮಿಳುನಾಡಿಗೆ ನಾನು ಯಾಕೆ ಕೇಳ್ತಾ ಈಗ ಒಂದು ಮಾತು ಏನ್ ಗೊತ್ತಾ, ನಿಮ್ದು ಅಲಯನ್ಸ್, ಒಂದ್ ನಿಮಿಷ, ನಿಮ್ಮ ಅಲಯನ್ಸ್ ಕರೆಕ್ಟ್, ಪ್ರೀ ಪೋಲ್ ಅಲಯನ್ಸ್ ಕರೆಕ್ಟ್, ಐ ಅಗ್ರಿ, ಚುನಾವಣಾ ಪೂರ್ವವಾಗಿ ಮಾಡಿಕೊಂಡಿರುವಂತ ಮೈತ್ರಿಕೂಟ ಆಗಿತ್ತು. ಕರೆಕ್ಟ್. ಈಗ ನೀವು ಆಫ್ಟರ್ ಎಲೆಕ್ಷನ್ ಎದ್ದು ಬಂದ್ರಿ ಈ ಕಡೆಗೆ. ಕರೆಕ್ಟ್. ಈಗ ಒಂದು ನಿಯತ್ತು ಅಂತ ಇರ್ಬೇಕಲ್ವಾ ನಟರಾಜ್ ಗೌಡ್ರೆ? ಕೇಳಿ, ಇಲ್ಲ, ಮೈತ್ರಿಕೂಟದ ನಿಯತ್ತು ಅಂತ ಇರ್ಬೇಕಲ್ಲ. ನಿಮ್ಗೆ ಇನ್ನೊಂದ್ಸಲಿ ಮತ್ತೊಂದ್ಸಲಿ ಹೇಳ್ತೀನಿ, ಮೈತ್ರಿಕೂಟದ ನಿಯತ್ತು ಇದ್ದೇ ಇರ್ತದೆ. ಯಾವುದೇ ಇರ್ತಕ್ಕಂಥ ಸರ್ಕಾರವನ್ನ ಬೀಳಿಸಿ ಯಾರು ಆಚೆಗೆ ಹೋಗ್ತಾ ಇಲ್ಲ. ಏನೇಳಿ, ಸರ್ಕಾರವನ್ನು ಬೀಳಿಸಿ, ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿ ಆಚೆಗೆ ಹೋಗಿ ಯಡಿಯೂರಪ್ಪನವ್ರಿಗೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಲ್ಲ, ಆ ಥರ ಅನೈತಿಕವಾದ ಕೆಲಸವನ್ನು ಯಾವತ್ತೂ ಕಾಂಗ್ರೆಸ್ ಮಾಡಿಲ್ಲ, ಮಾಡೋದಿಲ್ಲ. ಅದು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಇವಾಗ ಮಾಡಬೇಕಾದ್ದೇನು, ರಾಜ್ಯಪಾಲರು BJPಯ ಕೈಗೊಂಬೆ ಥರ ಅಥವಾ ಪ್ರಚಾರಕರ ಥರ ಮಾಡಬಾರ್ದು. ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟಿದೆ, ರಾಜ್ಯಪಾಲರು ಅತಿ ದೊಡ್ಡ ಪಕ್ಷವನ್ನು ಇನ್ವೈಟ್ ಮಾಡಲೇಬೇಕು, ಇದು ಸ್ಪಷ್ಟವಾಗಿ ನಿರ್ದೇಶನ ಇರ್ತಕ್ಕಂಥದ್ದು. ಆದರೆ ಅವರು ಸಂವಿಧಾನ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡದೆ ಅವ್ರನ್ನ ಇನ್ವೈಟ್ ಅಂದರೆ ನೀವು ಪ್ರಮಾಣ ತಗೊಳ್ಳಿ ಅಂತ ಹೇಳಿಕ್ಕೆ ಅವಕಾಶ ಕೊಟ್ಟಿಲ್ಲ. 118 ತಗೊಂಡು ಬನ್ನಿ. ನಿಮ್ಮದಕ್ಕೆ ನನಗೆ ಉತ್ತರ ಸಿಗ್ಲಿಲ್ಲ. ಅಲ್ಲ, ನಾನು ಹೇಳಿದಲ್ಲ, ನಿಮ್ಮ ಜೊತೆಗೆ 2-3 ದಶಕಗಳಿಂದ ಜೊತೆಗಿದ್ದಂತ DMK, ಪ್ರೀಪೋಲ್ ಅಲಯನ್ಸ್ ಇದ್ದಂತ DMK ಯನ್ನ ಬಿಟ್ಟು ಹೊರಗೆ ಬಂದ್ರಿ, ಟಿವಿಗೆ ಜೊತೆ ಸೇರ್ಕೊಂಡ್ರಿ. ಕೇಳಿದ್ರೆ ಅವರು ಸೆಕ್ಯುಲರ್ ಅಂತ ಕೇಳಿ. ನಾವು ಸೆಕ್ಯುಲರ್ ಫೋರ್ಸ್, DMKನೂ ಸೆಕ್ಯುಲರ್ ಫೋರ್ಸೇ, ಟಿವಿಕೆನೂ ಸೆಕ್ಯುಲರ್ ಫೋರ್ಸ್. ಮತ್ತೆ ಈಗ ಸೆಕ್ಯುಲರ್ ಅಲ್ಲಿ ಹೆಚ್ಚು ಸೆಕ್ಯುಲರ್, ಕಡಿಮೆ ಸೆಕ್ಯುಲರ್ ಲೆಕ್ಕಾಚಾರ. ಈಗ ನಾವು DMK ನಾವು ಏನು ಸರ್ಕಾರವನ್ನು ಬೀಳಿಸಿ ಆಚೆ ಬರ್ತಾ ಇದೀವಾ? ಇಲ್ಲ, ಸರ್ಕಾರ ಇದೆಯಾ? ಮೈತ್ರಿಯನ್ನ ಬಿಟ್ಟು ಆಚೆಗೆ ಬರ್ತಾ ಇದ್ದೀರಾ? ಮೈತ್ರಿ ಬಿಡೋದಿಲ್ಲ ರೀ. ನಿಮ್ಗೆ ನೀವ್ ಹೇಳ್ತಾ ಇದ್ದೀರಾ ಅಷ್ಟೇ, ಮೈತ್ರಿ ಬಿಡಲ್ಲ. ನಾವ್ ಹೇಳ್ತಾ ಇದೀವಲ್ಲ, ಮೈತ್ರಿ ಬಿಟ್ಟಿಲ್ಲ, ಬಿಡಲ್ಲ. ಯಾರೋ ಒಬ್ಬ ಆ DMK ಒಬ್ಬ ವ್ಯಕ್ತಿ ಹೇಳ್ದ ಅಂತ ಹೇಳಿ DMK ಹೇಳ್ತಂತೇನಲ್ಲ ಅದು. ಸ್ಟಾಲಿನ್ ಇವತ್ತು ಕೂಡ ಇಂಡಿಯಾ ಬ್ಲಾಕ್ ನ ಮೈತ್ರಿಯ ಒಂದು ಭಾಗ, ಮುಂದೆನೂ ಇರ್ತಾರೆ, ಹಿಂದೆನೂ ಇದ್ರು. ಹೆಂಗ ಅರ್ಥ ಮಾಡ್ಕೊಳ್ಬೇಕು? ಮೈತ್ರಿ ಬಿಡಲ್ಲ, ಅವ್ರ ಜೊತೆಗೆ ಇವ್ರ ಜೊತೆಗೆ ಇರ್ತೀವಿ ಅಂತ ಕೇಳಿ. ಅದರಿಂದ ಏನ್ ತೊಂದ್ರೆ ಇಲ್ವಲ್ಲ? ಅಕ್ಕಿ ಮೇಲೆ ಆಸೆ, ಮೇಲೆ ಪ್ರೀತಿ ಇಲ್ಲ, ನಮ್ಗೆ ಅಧಿಕಾರದ ಆಸೆ ಇಲ್ಲ. DMK ಇದ್ದಾಗ್ಲೂ ನಾವೇನೋ ಒಂದು ಮಂತ್ರಿಗಳಿಗೆ ಕೊಡಿ ಅಂತ ಕೇಳಿಲ್ಲ. ಟಿವಿ ಕೇಳಿ, ನಿಮ್ಗೆ ಅದು ಆಸೆ ಅನ್ಸ್ಬೋದು. ಯಾಕಂದ್ರೆ BJP ಅಂತ ನನಗೆಲ್ಲ ಜನರಿಗೆ ಅರ್ಥ ಆಗ್ತಿಲ್ಲ. ಜನಗಳಿಗೆ ಅರ್ಥ ಆಗಿದೆ, ತಮಿಳುನಾಡಿನ ಜನತೆಗೆ ಅರ್ಥ ಆಗಿದೆ. ಇದು ಒಂದು ಅತ್ಯಂತ ಎಷ್ಟು ಸ್ವಾಗತ ಮಾಡಿದಾರ್ರಿ, ಎಷ್ಟು ಜನ ಸ್ವಾಗತ ಮಾಡಿದಾರ್ರಿ ತಮಿಳುನಾಡಲ್ಲಿ. ಲಾಜಿಕ್ ಅರ್ಥ ಆಗ್ತಿಲ್ವಲ್ಲ. ಅವ್ರ ಜೊತೆ ಮಿತ್ರತ್ವ, ಇವ್ರ ಜೊತೆನೂ ಮಿತ್ರತ್ವ, ಅವರು ನಾವು ಒಂದೇ. ನಿಮ್ಗೊಂದು ದಿವಸ ಹೇಳ್ತೀನಿ, ನಾವು ಅಲ್ಲಿ ಮಂತ್ರಿಗಿರಿ ಬೇಕು ಅಂತ ಆಸೆ ಪಟ್ಟಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಷರತ್ತು ಏನು ಗೊತ್ತಾ, ಯಾವುದೇ ಕಮ್ಯುನಲ್ ಫೋರ್ಸ್ಗಳ ಜೊತೆಗೆ ನೀವು ಟೈಅಪ್ ಆಗಬಾರದು. ಇದು ನಾವು ಕೊಟ್ಟಿರ್ತಕ್ಕಂತಹ ಏನು ಷರತ್ತು. ಅದು ಬಿಟ್ರೆ ಬೇರೆ ಕೇಳಿ, ಒಂದು ಕ್ಷೇತ್ರದಲ್ಲಿ BJP ಇಲ್ಲ, ನಿಮ್ಗೆ ಅವ್ರ ಜೊತೆ ಟಿವಿಗೆ ಯಾಕೆ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ ನೋಡಿ. AIDMK ಇದೆಯಲ್ಲ, AIDMK BJPಯನ್ನು ಮೀರಿಸಿದಂತೆ ಬಿಹೇವ್ ಮಾಡುತ್ತೆ. ಯಾಕಂದ್ರೆ BJP RSS ಯಾರು ಸಂಘದಲ್ಲಿ ಬರ್ತಾರೆ ಅವರೆಲ್ಲ ಈ ಸಂವಿಧಾನ ತತ್ವಗಳನ್ನ ಬಿಟ್ಟು ಅಣ್ಣಾ DMK ಜೊತೆ ಟಿವಿಗೆ ಸೇರಬಾರದು ಅನ್ನೋ ಕಾರಣಕ್ಕೆ ಸೇರಿದ್ದು ಅಂತ ಕೇಳಿ. ಕೇಳಿ, ಅಣ್ಣಾ DMK ಜೊತೆ ಟಿವಿಗೆ ಸೇರಬಾರದು ಅನ್ನೋ ಕಾರಣಕ್ಕಾಗಿ ನೀವು ಟಿವಿಗೆ ಜೊತೆ ಸೇರಿದೆ. ಖಂಡಿತ ನಿಜ, ನೀವು ಹೇಳ್ತಾರೆ ನಿಜ. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ, ಇದಕ್ಕಿಂತ ಮುಖ್ಯವಾದ ಏನ್ ಗೊತ್ತಾ, ಅಲ್ಲಿ ರಾಜ್ಯಪಾಲರು ಮಾಡ್ತಾ ಇದಾರಲ್ಲ ಅದು ಸಂವಿಧಾನ ದ್ರೋಹ. ಸರಿ, ಮಾತಾಡೋಣ, ಅದು ಬಹಳ ಇಂಪಾರ್ಟೆಂಟ್. ಉತ್ಕರ್ಷ್ ನೋಡಿ, ಒಂದು ತಮಿಳುನಾಡು ಚುನಾವಣೆಯಲ್ಲಿ ಯಾರಿಗೂ ಮೆಜಾರಿಟಿ ಬಂದಿಲ್ಲ. ಇದು ನಾವು BJP ಅವ್ರು ಕೊಡ್ತಿರೋಂಥ ಹೇಳಿಕೆ ಅಲ್ಲ. DMKಯ ಪ್ರಮುಖ ನಾಯಕರು ನೆನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ, ವಿ ಟ್ರಸ್ಟೆಡ್ ದೆಮ್, ದೇ ಕಾಲ್ಡ್ ಅಸ್ ಬ್ರದರ್ಸ್, ಕಾಂಗ್ರೆಸ್ ಪಾರ್ಟಿಯವರು, ಬಟ್ ದೇ ಬ್ಯಾಕ್ ಸ್ಟ್ಯಾಬ್ಡ್, ಅಂದ್ರೆ ಬೆನ್ನು ಚೂರಿ ಹಾಕಿದ್ದಾರೆ ಕಾಂಗ್ರೆಸ್ನವರು ಅಂತ DMK ಅನೇಕ ನಾಯಕರು ಹೇಳಿಕೆಯನ್ನು ಕೊಟ್ಟಂಥದ್ದು. ಆಮೇಲೆ ನೋಡಿ, ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಉದಾಹರಣೆ ಏನಂತಂದ್ರೆ, ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಕಾಂಗ್ರೆಸ್ ಹೊಟ್ಟೋಗಿದೆ. 5 ದಶಕಗಳ ಕಾಲ ಏನು DMK ಮತ್ತೆ ಕಾಂಗ್ರೆಸ್ ಅವರು BJP ಮೇಲೆ ಬಿದ್ದಿದ್ದೆ, ನಮ್ಮ ಮೇಲೆ ಹೇಳಿಕೆ ಕೊಟ್ಟಿದ್ದೆ. ಈಗ ಇವ್ರ ಲಾಜಿಕ್ಗಳು ನೋಡಿ ಯಾವ ರೀತಿ ಇರುತ್ತೆ ಕಾಂಗ್ರೆಸ್ ಅವ್ರದ್ದು ಅಂತಂದ್ರೆ, ಟಿವಿಗೆ ಮೋರ್ ಸೆಕ್ಯುಲರ್ ಅಂತೆ, DMK ಸೆಕ್ಯುಲರ್ ಅಂತಂದ್ರೆ ಯಾವ ಲಾಜಿಕ್ ಇಟ್ಕೊಂಡು ನೀವು ಮಾತಾಡ್ತೀರ? ಅಲ್ಲ, ಇಲ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ರಿ? ಮತ್ತೆ ಬಹಳ ಸ್ಪಷ್ಟವಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ನಿಮ್ಮನ್ನು ನಂಬೋದಕ್ಕಾಗಲ್ಲ ಅಂತ ನಟರಾಜ್ ಗೌಡ್ರು ಹೇಳಿದ್ದು.
ಈ ರೀತಿಯ ಬಿಜೆಪಿಯನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಗೆ ಅವಕಾಶ ಸೃಷ್ಟಿಯಾಗಬಾರದು, ಟಿವಿಕೆ ಕೈ ಬಲಪಡಿಸಬೇಕು. ಅದಕ್ಕೆ ನಾವು ಬೆಂಬಲ ಕೊಟ್ಟು ಬಿಜೆಪಿ ಗೆದ್ದಿರೋ ಒಂದು ಸೀಟ್ ಬಗ್ಗೆ ಅಷ್ಟು ಭಯ ಇದ್ರೆ ಭಯ ಒಳ್ಳೇದೇ, ತೊಂದರೆ ಇಲ್ಲ, ಭಯ ಇರಲಿ, ಏನ್ ಸಮಸ್ಯೆ ಏನಿಲ್ಲ. ಆಮೇಲೆ ನೋಡಿ, ಕಾಂಗ್ರೆಸ್ನ ಈ ನಿಲುವುಗಳಿಂದನೇ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಅಸ್ತಿತ್ವವನ್ನು ಕಳ್ಕೊಂತಾರೆ ಇಡೀ ದೇಶದಲ್ಲಿ. ಮತ್ತೆ ಬಹಳ ಸ್ಪಷ್ಟವಾಗಿ ನೀವು ಬಂದು ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ DMK, ಸ್ಟಾಲಿನ್ ಮತ್ತೆ ಮಿತ್ರ ಪಕ್ಷಗಳು ಹೋದ್ರಲ್ಲೆಲ್ಲ ಟಾರ್ಗೆಟ್ ಮಾಡಿದ ಇದೇ ವಿಜಯನ್ನೇ. ಇವತ್ತು ಯಾವ ಮುಖ ಇಟ್ಕೊಂಡು ನೀವು ಅಲೈನ್ಸ್ ಮಾಡ್ಕೊಳ್ತೀರಿ? ಮತ್ತೆ ಇವತ್ತು ನೋಡಿ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಅಷ್ಟು ಮಾರ್ಕ್ಸಿಸ್ಟ್ ಮತ್ತೆ ಲೆನಿನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ TVK ಜೊತೆ ಹೋದ್ರೆ ನಾವು ಬರೋದಿಲ್ಲ ಅಂತ. ಇದಕ್ಕಿಂತ ನಿಮಗೆ ಇನ್ನು ದುರ್ದೈವದ ಸಂಗತಿ ಇನ್ನೇನಾದ್ರೂ ಬೇಕೇನ್ರಿ? ಇದಕ್ಕಿಂತ ಅವಮಾನಕರ ಸಂಗತಿ ಇನ್ಯಾವುದಾದ್ರೂ ಇದೆಯಾ? ಅಂದ್ರೆ ಕಪಟ ಅವಕಾಶವಾದಿಗಳು ಕಾಂಗ್ರೆಸ್ ಪಾರ್ಟಿಯವರು. ನಾನು ರವೀಂದ್ರ ರೇಷ್ಮೆ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ, ಒಂದೇ ನಿಮಿಷ ಸರ್. ತಮಿಳುನಾಡಿನ ರಾಜಕಾರಣದಲ್ಲಿ ಕಳೆದ ಹಲವು ದಶಕಗಳಿಂದ ಈ ಸ್ಥಿತಿ ನೋಡಿದ್ರು. 59 ವರ್ಷಗಳ ಹಿಂದೆ 1967ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಪಾಪ ಪ್ರಧಾನಮಂತ್ರಿಯಾಗಿ 1.5 ವರ್ಷ ಆಗಿತ್ತು. ಇಡೀ ರಾಷ್ಟ್ರಾದ್ಯಂತ ಒಂದು ತಲ್ಲಣ ಆಗೋಗ್ಬಿಡ್ತು, ಎಲ್ಲ ಕಡೆ ಹಂಗಸಂಬ್ಲಿಗಳು ಎಲ್ಲ ಬಂದಿದ್ದು. ಆದರೆ ತಮಿಳುನಾಡಿನಲ್ಲಿ ಮಾತ್ರ ಕಾಮರಾಜ್ ನಾಡಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಯಿತು. ಆಮೇಲೆ ಭಕ್ತವತ್ಸಲಂ ಅಂತ ಮುಖ್ಯಮಂತ್ರಿ, ಇಡೀ ಅವ್ರ ಮಂತ್ರಿಮಂಡಲದ ಮಂತ್ರಿಗಳೆಲ್ಲ ಸೋತೋದ್ರು. ಸೇಡ್ ಅಣ್ಣಾದೊರೈ ನೇತೃತ್ವದಲ್ಲಿ DMK ಸರ್ಕಾರ ಬಂತು. ಆವಾಗ ನಾನು PUC ವಿದ್ಯಾರ್ಥಿಯಾಗಿ ಬೆಂಗಳೂರಿನಲ್ಲಿದ್ದೆ. 6 ತಿಂಗಳಲ್ಲಿ ಕಪಾಲಿ ಥಿಯೇಟರ್ ಉದ್ಘಾಟನೆಗೆ ಅಂತ ಉಪ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಬಂದು ಸಹ ಇಲ್ಲಿ ಹಿಂದಿ ವಿರೋಧಿ ಚಳವಳಿ ಬಹಳ ಉಗ್ರ ಸ್ವರೂಪ ತಾಳ್ಬಿಟ್ಟಿತ್ತು. ಅದರ ನೇತಾರರೆಲ್ಲ ನನ್ನ ಕಾಲೇಜಿನ ವಿದ್ಯಾರ್ಥಿ ನಾಯಕರೆಲ್ಲ ತಮಿಳುನಾಡು ಮೂಲದವರೇ. ಕೆಂಗಲ್ ಹನುಮಂತಿಯ ರಸ್ತೆಯಲ್ಲಿ BTS ಒಂದು ಟ್ರೇಲರ್ ಬಸ್ಸನ್ನು ದಗದ ಉರಿ ಹಚ್ಚಿಬಿಟ್ಟು ಸುಟ್ಟಾಕಿದ್ದು ನಾನು ನೋಡಿದ್ದೆ. ಅವತ್ತೇ ಅಂದ್ಕೊಂಡಿದ್ದೆ, ಇದೇನಿದು ಕಾಂಗ್ರೆಸ್ ಹೋದ ನಂತರ ಯಾವ ಸಂಸ್ಕೃತಿ ಬರ್ತಾ ಇದೆ ತಮಿಳುನಾಡಿನಲ್ಲಿ. ಮತ್ತೇನಿಲ್ಲ, ಅದೇ ಬ್ರಾಹ್ಮಣನಿಂದನೇ ಹಿಂದಿ ವಿರೋಧ, ಜಾತಿನಿಂದನೇ ಭಾಷಾದ್ವೇಷ, ಈ ಥರದ ಒಂದು ಸಿದ್ಧಾಂತವನ್ನು ಇಟ್ಕೊಂಡ್ರು ಪಕ್ಷ ಬಂದ್ಬಿಡ್ತಲ್ಲ. ಅದಕ್ಕೆ ಎಂದಾದ್ರೂ ಮುಕ್ತಿ ಸಿಗುತ್ತಾ? ಅಣ್ಣಾದೊರೆ ಹಾಗಿರಲ್ಲ. ಅಣ್ಣಾದೊರೆಗೆ ಒಂದು ಸಮನ್ವಯ ದೃಷ್ಟಿಕೋನ ಇತ್ತು. ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ವಿಭೂತಿ ಧರಿಸೋದು ಹಿಂದೂ, ಟೋಪಿ ಧರಿಸೋದು ಮುಸಲ್ಮಾನ, ಶಿಲ್ಬೆ ಧರಿಸೋದು ಕ್ರಿಶ್ಚಿಯನ್ ಅಂತ ಒಂದು ಉದಾರವಾದಿ ಒಂದು ನಿಲುವಿತ್ತು. ಇವತ್ತು ನಾವು ನೋಡಿದ್ದೇನೆ ಉದಯನಿಧಿ ಮಾರನ್ ಕಳೆದ ವರ್ಷವಿಡೀ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮ, ಸನಾತನ ಧರ್ಮನ ಕಾಲ್ರಾ, ಮನೇರಿಯಾ, ಏಡ್ಸ್ ಇತ್ಯಾದಿ ಮಾತ್ರ ಆ ಮಟ್ಟಕ್ಕೆ ಬಂದು ನಿಂತಿತ್ತು. ಅದಷ್ಟೇ ಅಲ್ಲ, ಆ DMK ಪಕ್ಷ, ಆ DMK ಪರಿವಾರ ಏನಿದೆ ಭಾರತದ ಅತ್ಯಂತ ಕಡುಭ್ರಷ್ಟ ರಾಜಕೀಯ ಕುಟುಂಬಗಳ ಪೈಕಿ ಒಂದು. ಅದು ಕಾಂಗ್ರೆಸ್ಗೆ ಗೊತ್ತಿರಲಿಲ್ವಾ? ಆಮೇಲೆ ಕಳೆದ ಚುನಾವಣೆ ಜನ ತಿರಸ್ಕರಿಸೋದು ಬರೀ DMK ಸರ್ಕಾರ ಅಲ್ಲ, ಆ ಇಂಡಿ ಮೈತ್ರಿಕೂಟದ ಸರ್ಕಾರ ಅಲ್ಲಿ ಇದ್ದಿದ್ದು. ಆಮೇಲೆ DMK ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ಗೆ 9 ಸೀಟ್ ಬರ್ತಿತ್ತು ಲೋಕಸಭೆಯಲ್ಲಿ. ಅವ್ರಿಗೆ 23 ಸೀಟ್ ಬಂತು, ಇವ್ರಿಗೆ 9 ಸೀಟ್ ಬಂತು. 39 ಅದರಲ್ಲಿ ಇವರು ರಾಹುಲ್ ಗಾಂಧಿಯವರ ಆ ಲೋಕಸಭಾ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಅಖಂಡವಾದ ಯಾವುದೇ ಬೇಷರತ್ ಬೆಂಬಲ ಕೊಡ್ತಾ ಬಂತು DMK ಪಕ್ಷ. ಈ ಸೋತ ತಕ್ಷಣ ಗೆದ್ದತಿನ ಬಾಲ ಹಿಡಿಲಿಕ್ಕೆ ರಾಹುಲ್ ಗಾಂಧಿ ಬೇಕಾಯ್ತಾ? 5 ಜನರು ಇಟ್ಕೊಂಡು ಹೋಗ್ಬಿಟ್ಟು ನಮ್ಮ DCM ಪದವಿ ಕೊಡಿ, ಅದು ಕೊಡಿ, ಇದು ಕೂಡ ಹಂಚಿಕೊಡ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಹೇಗಿದ್ರು ಕರ್ನಾಟಕ, ತೆಲಂಗಾಣ, ಕೇರಳ ಬಂದ್ಬಿಟ್ಟಿದೆ, ಇದೊಂದು ಬಂದ್ಬಿಟ್ರೆ ಇಡೀ ದಕ್ಷಿಣ ಭಾರತ ತನ್ನ ಕೈಗೆ ಬರುತ್ತೆ ಅಂತ ಇದು ಮಾಡೋ. ಆಮೇಲೆ ಇದಕ್ಕಿಂತ ಕಾಮರಾಜ್ ನಾಡರ್ ನೆನಪಿಸ್ಕೊಂಡಿದ್ದಾರಲ್ಲ, ಯಾಕೆ ಇವ್ರಿಗೆ 59 ವರ್ಷಗಳಲ್ಲಿ ಒಂದು ಪರ್ಯಾಯ ನೆರೇಟಿವ್ ರೂಪಿಸ್ಲಿಕ್ಕೆ ಆಗಲೇ ಇಲ್ವಾ ಇವ್ರಿಗೆ? ಯಾಕೆ ಕಾಂಗ್ರೆಸ್ಸೇ ಈ ದೇಶಕ್ಕೆ ರಾಷ್ಟ್ರೀಯತೆಯ ಭಾವನೆಗಳನ್ನು ಹೇಳಿಸ್ಕೊಟ್ಟಿದ್ದು. ಕಾಂಗ್ರೆಸ್ಸೇ ನಮಗೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳನ್ನೆಲ್ಲ ಕಲಿಸ್ಕೊಟ್ಟು ಕಾಂಗ್ರೆಸ್ ಪಕ್ಷ. ಆರ್ ವೆಂಕಟರಾಮನ್ ಸಾಹೇಬರು, P. ಚಿದಂಬರಂ ಸಾಹೇಬರು ಏನು ಮಾಡ್ತಿದ್ರು? ತಮ್ಮ ಸೀಟ್ ಮಾತ್ರ ತಾವು ಗೆದ್ಬಿಟ್ಟು ಕೇಂದ್ರ ಸರ್ಕಾರದ ಟಾಪ್ 3 ಪೊಸಿಷನ್ ಒಂದು ಇಟ್ಕೊಳ್ತಿದ್ರು. ಆದರೆ ಬೇರು ಮಟ್ಟದಲ್ಲಿ ಸಂಘಟನೆ ಕಟ್ಟೋ ಪ್ರಯತ್ನನೇ ಮಾಡಲಿಲ್ಲ. ಮಧ್ಯೆ ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾಲದಲ್ಲಿ GK ಮೋಪನಾರ್, ಇಂದಿರಾ ಗಾಂಧಿ ಅವರು ಭಾಳ ಆಪ್ತರಾಗಿದ್ದವರು, ತಮಿಳು ಮಾನಿಲ ಕಾಂಗ್ರೆಸ್ ಅಂತ ಮಾಡಿದರು. ಚಿದಂಬರಂ ಅವರು TMC ಮೂಲಕನೇ ಗೆದ್ದು ಬಂದ್ಬಿಟ್ಟು ದೇವೇಗೌಡರು ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದರು. ಈ ಥರ ಅವಕಾಶವಾದಿ ಹೊಂದಾಣಿಕೆ ಮಾಡ್ಕೊಂಡು AIDMK ಜಯಲಲಿತಾ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡಿದ್ದು ಕಾಂಗ್ರೆಸ್ಸು, DMK ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದು. ಮಾತೆತ್ತಿದ್ರು ಮೈತ್ರಿ ಧರ್ಮ ಅದಲ್ಲ. ಈ ಕೋಮುವಾದಿ ಶಕ್ತಿಗಳನ್ನು ಹೊರಗಿಡೋದು ಅನ್ನೋದು ಸೌಕರ್ಯ ಸಿದ್ಧಾಂತ, ಅದೊಂದು ಸಿದ್ಧಾಂತನ, ಅದೊಂದು ತರ್ಕನ, ಅದು ಕುತಂತ್ರ. ಹಿಂದೂ ಅಂದ್ರೆ ಕೋಮುವಾದ, ಮುಸ್ಲಿಂ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು ಸೆಕ್ಯುಲರ್ ಪಕ್ಷ ಆಯ್ತು ಅಂದ್ರೆ BJP ಮಾತ್ರ ಅದು ಕೋಮುವಾದಿ ಪಕ್ಷ. ಇದು ಎಲ್ಲಿವರೆಗೂ ಈ ಕುತರ್ಕವನ್ನು ಬಳಸ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದು, ಈ ಸೆಕ್ಯುಲರ್ ಈ ಕೋಮುವಾದಿ ಶಕ್ತಿ ಹೊರಗಿಡೋ ಪ್ರಯತ್ನಕ್ಕೆ ಬಲಿಪಶುಗಳಾದವ್ರು ಯಾರು ಗೊತ್ತಾ? ಚೌಧರಿ ಚರಣ್ ಸಿಂಗ್, ದೇವೇಗೌಡ, IK ಗುಜರಾಲ್, ಚಂದ್ರಶೇಖರ್, ಇವರು ಎಲ್ಲರೂ ಕೂಡ ಇವ್ರ ಮಾತು ನಂಬ್ಕೊಂಡು ಕೋಮುವಾದಿ ಶಕ್ತಿಗಳನ್ನು ಹೊರಗಿಡ್ಲಿಕ್ಕೆ ಅಂತ ಅವರೆಲ್ಲ ಪ್ರಧಾನಮಂತ್ರಿ ಆಗಕ್ಕೆ ಹೋಗ್ಬಿಟ್ಟು ಕಾಂಗ್ರೆಸ್ ಕೈ ಕೊಡ್ತು. ಇವತ್ತಿಗೂ ಕರ್ನಾಟಕದ ಕಾಂಗ್ರೆಸ್ ಉತ್ತರ ಕೊಟ್ಟಿಲ್ಲ. ಸುಮ್ಮನೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಪದವಿಯಿಂದ ಯಾಕೆ ಕಡಿವಿದ್ರಿ? ಇವತ್ತಿಗೂ ಉತ್ತರ ಕೊಡ್ಬೇಕು. ಕರ್ನಾಟಕ ಕಾಂಗ್ರೆಸ್ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅನುಕೂಲ ಇದ್ದಾಗ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ರಲ್ಲ ಕಾಂಗ್ರೆಸ್. ಈ ಆತ್ಮವಂಚನೆ ರಾಜಕಾರಣವನ್ನು ಎಲ್ಲಿವರೆಗೆ ಮಾಡ್ಕೊಂಡು ಹೋಗ್ತಾರೆ? ಆತ್ಮವಂಚನೆ ಇದು ಅಂತ ಕೇಳಿ. DMK ಜೊತೆಗೆ ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಂಡ್ರಿ, ಕರೆಕ್ಟ್. ಸೋಲಾಗಿದ್ದು ಇಡೀ ಮೈತ್ರಿಕೂಟಕ್ಕೆ ಸೋಲಾಗಿದ್ದು ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಐ ಅಗ್ರಿ. ಈಗ ಗೆದ್ದವ್ರ ಜೊತೆಗೆ ಹೋಗ್ತಾ ಇದ್ದೀರಿ. ಈಗ ಓಕೆ, ಒಂದು ನಿಮಿಷ. ಗೆದ್ದೆತ್ತಿನ ಬಾಲಗ ಅಧಿಕಾರಕ್ಕೆ ಆಸೆ ಇದ್ದವ್ರು ಹೋಗ್ತಾರೆ,
ಇಲ್ಲಿ JDS ಸಂಗಪ್ಪ ಆಗಿದೆಲ್ಲ, JD ಸಂಗಪ್ಪ ಅವರು RSS ಮರ್ಜ್ ಆಗ್ಬೋದು, BJP ಮರ್ಜ್ ಆಗ್ಬೋದು, ನಾವಲ್ಲ. ನಾವೇನ್ ಹೇಳ್ತಾ ಇದೀವಿ, ನೀವೇನ್ ಮಾಡಿರೋದು ಕೇಳಿ ತಮಿಳ್ನಾಡು? ಕೇಳಿ, ಅಧಿಕಾರಕ್ಕಲ್ಲ ಅದು, ಮತ್ತೇನಕ್ಕೆ? ಅಧಿಕಾರಕ್ಕಲ್ಲ. DMK ಇದ್ದಾಗಲೂ ಕೂಡ ನಾವು ಅದೇ ಸ್ನೇಹವನ್ನು ಉಳಿಸ್ಕೊಂಡಿದೀವಿ, ಅದೇ ರೀತಿಯಾಗಿ ಅಧಿಕಾರವನ್ನು ಬಯಸಿರ್ಲಿಲ್ಲ ಅಲ್ಲಿ. ಕೇಳಿ, ಅಲ್ಲಿಂದ ಏನು ವಿಜಯ್ 75 ಸ್ಥಾನ ಕೊಡೋಗ್ತಾ ಇದ್ರು, 75 ಸೀಟ್ ಬಿಟ್ಕೊಡೋಗ್ತಾ ಇದ್ರು. TVKದಲ್ಲೂ ಕೂಡ ಚುನಾವಣಾ ಪೂರ್ವದಲ್ಲಿ ಮಂತ್ರಿಗಿರಿ ಬರಲಿಲ್ಲ. ಆದ್ರೆ ಅಲ್ಲಿ ಜನಾದೇಶ ಏನಿದೆ, ನಮ್ಮ ಪರ ಆಗಿದೆಯಾ? ನಿಮ್ ಪರ ಇಲ್ಲ, ಮತ್ತೆ ಯಾಕೆ ನೀವು ಅಧಿಕಾರದ ಭಾಗ ಆಗ್ತೀರಿ? ನಾವು ಅಧಿಕಾರದ ಭಾಗ ನೀವು ಯಾಕೆ ಆಗ್ತಾ ಇಲ್ಲ? ಅಧಿಕಾರದ ತಾಯಿಗಳಿಗೆ ಕೈ ಜೋಡಿಸ್ತೀರಿ? ಕಪಟ ಅವಕಾಶ ನಿಮ್ ಪರ ಇಲ್ವಲ್ಲ? ನಿಮ್ಮನ್ನ ತಿರಸ್ಕರಿಸಿದ ನಂತರ ಯಾರು ಗೋರ್ಸೇವಾದಿಗಳಿದಾರಲ್ಲ, ಯಾರು ಗೋರ್ಸೇವಾದಿಗಳಿದಾರಲ್ಲ, ಕಪಟ ಅವಕಾಶವಾದಿಗಳು ಕಾಂಗ್ರೆಸ್ನವರು. AIDMK ಮುಖಾಂತರ ಯಾವ ಮುಖ ಹಿಡ್ಕೊಂಡು ಯಾವ ಮಾತಾಡ್ತೀರಿ ನೀವು? ಗೋರ್ಸೇವಾದಿಗಳು ಹೋಗಿದ್ದು ಹೋಗಿ ಏ, ವಿಜಯನ ಉಗಿದ್ರಿ ನೀವು. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನಾನ್ ಕೇಳ್ತೀನಿ. ಜಿನ್ನಾವಾದಿಗಳ ಜೊತೆಗೆ ನೀವು ಕಪಟ ಅವಕಾಶ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಜಿನ್ನಾವಾದಿಗಳ ಜೊತೆಗೆ ನೀವು ಕೇರಳದಲ್ಲಿ ಕೈ ಜೋಡಿಸಬಹುದಾ? ಕೇಳಿ, ಜಿನ್ನಾವಾದಿಗಳ ಜೊತೆಗೆ ಕೈ ಜೋಡಿಸಬಹುದು, ಕೇಳಿ, ಯಾವ- ನೀವು ಉಳಿದವರಿಗೆ ಗೋಡ್ಸೇವಾದಿಗಳು ಅಂತ ಯಾವ ಹೇಳ್ತೀರಿ. ಭಾರತದಲ್ಲಿ ಯಾವ ಜಿನ್ನಾವಾದಿಗಳು ಇಲ್ಲ. ಮತ್ತೆ ಮುಸ್ಲಿಂ ಲೀಗ್ ಜೊತೆಗೆ ಏನ್ ಕೈ ಜೋಡಿಸಿರೋದು ಮುಸ್ಲಿಮ್ಸ್ ನೀವು? ಜಿನ್ನಾವಾದಿಗಳು ಭಾರತೀಯರಲ್ವ ಅವರು? ದೇಶ ವಿಭಜನೆಯಾಗೋದಕ್ಕೆ ಕಾರಣ ಆದಂತ ಪಾರ್ಟಿಯ ಮತ್ತೊಂದು ರೂಪ ಅದು. ದೇಶ ವಿಭಜನೆಯಾಗೋದಕ್ಕೆ ಕಾರಣ ಆದಂತ ಪಾರ್ಟಿಯ ಮತ್ತೊಂದು ರೂಪ, ಮತ್ತೊಂದು ರೂಪ ಅದು. ದೇಶ ವಿಭಜನೆ ಆಗಿ ಕಾರಣ ಆಗಿದ್ದು ಏನ್ ಹಿಂದೂ ಮಹಾಸಭಾ. ಮಾತಾಡ್ತೀರಿ? ಯಾವ ಹಿಂದೂ ಮಹಾಸಭಾ ದೇಶ ವಿಭಜನೆ ಕಾರಣ ಮಾತಾಡಬಿಡ್ಬೇಕು ಇವರು. ಎಸ್ ನಟರಾಜ್ ಗೌಡ್ರೆ, ಹಿಂದೂ ಮಹಾಸಭಾ ಮತ್ತೆ ಮುಸ್ಲಿಂ ಲೀಗು ಈ ದೇಶ ವಿಭಜನೆ ಕಾರಣ. ಕೇವಲ ಹಿಂದೂ ಮತ್ತೆ ಅದರ ಹೊಸ ರೂಪದ ಜೊತೆಗೆ ನಿಮ್ಮ ಮೈತ್ರಿ. ಕೇಳಿ, ಇಲ್ಲಿ ಹೊಸ ರೂಪದ ಮೈತ್ರಿ ಏನು ಗೊತ್ತಾ? ಅವರು ಕರ್ನಾಟಕದಲ್ಲಿ ಅಥವಾ ಕೇರಳದಲ್ಲಿ ಸೆಕ್ಯುಲರ್ ಆಗಿದ್ದು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಮುಸ್ಲಿಂ BJP ತರ ಅಥವಾ RSS ತರ ಮಾಡೋದಿಲ್ಲ. ಮುಸ್ಲಿಂ ಲೀಗ್ ಯಾವ ಹಿಂದೂಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಕೇಳ್ರಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳನ್ನ ಬಿಟ್ಟರೆ ಯಾವ ಕೊಟ್ಟಿದ್ದಾರೆ ಹೇಳ್ರಿ? ಈಗ ರಕ್ಷಿತ್ ಶೆಟ್ರೆ, ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ದೇನು, ನಾವು ಅಲ್ಲಿ ಟಿಕೆಟ್ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಯಾರು ಕಾಂಗ್ರೆಸ್ಗೆ ಎಷ್ಟು ಜನ ಗೆದ್ದಿದ್ದಾರೆ? ಕಾಂಗ್ರೆಸ್ ಅಲ್ಲಿ ಎಷ್ಟು ಹಿಂದೂಗಳಿದ್ದಾರೆ? 70% ಹಿಂದೂಗಳೇ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂಥವ್ರು. ಬೇರೆಯವ್ರಿಗೆ ಹಂಚಿಕೆ ಮಾಡ್ಕೊಂಡಾಗ ಆ ರೀತಿ ಆಗಿದೆ. ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ಯಾರಿಗೆ ಜನಾದೇಶ ಸಿಕ್ಕಿದೆ ಅವ್ರಿಗೆ ನಾವು ಬೆಂಬಲ ಸೇರ್ಕೊಡ್ರಿ. ಕೇಳ್ರಿ, ಅಧಿಕಾರಕ್ಕಲ್ಲ, ಆ ಜನಾದೇಶಕ್ಕೆ ಗೌರವ ಕೊಡೋಕ್ಕೋಸ್ಕರ ನಾವು ಅದಕ್ಕೆ ಸೇರ್ಕೊಂಡಿದ್ದೀವಿ. ಸಂವಿಧಾನವನ್ನ ಉಳಿಸ್ಲಿಕ್ಕೆ ನಾವು ಅವಕಾಶ ರೇಷ್ಮೆ ಕೊಟ್ಟಿದ್ದೀವಿ. ಸರ್ ಅನ್ನು ಆದ್ರೆ ಒಂದ್ ನಿಮಿಷ, ಹಿಂದೂ ಮುಸ್ಲಿಂ ಅಂತ ಹೇಳ್ತಾರಲ್ಲ, ಅವ್ರು ನಿಜವಾದ ದೇಶದ್ರೋಹಿಗಳು. ಹಿಂದೂ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಅಂತ ಅವ್ರು ನಿಜವಾದ ದೇಶದ್ರೋಹಿಗಳು. ಯಾವ ಹಿಂದುತ್ವವನ್ನು ತೆಗೆದುಕೊಂಡು ಬಂದು ಸಂವಿಧಾನವನ್ನ ಅಳಿಸ್ಬೇಕಂತ ಕಾಯ್ತಾ ಇರಲ್ಲ, ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಅಂತ ಬಿಜೆಪಿ ಅದು ದೇಶದ್ರೋಹಿಗಳು. ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ತಕ್ಕಂಥ ಬಿಜೆಪಿಯನ್ನ ಹಿಂದೂ ಮುಸ್ಲಿಂ ಅಧಿಕಾರಕ್ಕಲ್ಲ, ಈ ದೇಶದಲ್ಲಿ ಬಲಿದಾನದಿಂದ ಈ ದೇಶ ಉಳಿಸ್ತೀವಿ, ಆ ಸಂವಿಧಾನವನ್ನು ಉಳಿಸ್ತೀವಿ ನಾವು. ರವೀಂದ್ರ ರೇಷ್ಮೆ ಸರ್, ಉಳಿಸ್ತೀರಿ ದೇಶದಲ್ಲಿ ಜನಾದೇಶ TVKಗೆ ಬಂದಿತ್ತು. ಒಂದ್ ನಿಮಿಷ, TVKಗೆ ಜನಾದೇಶ ಬಂದಿತ್ತು, ಒಂದಿಷ್ಟು ನಂಬರ್ಸ್ ಕಡಿಮೆ ಆಗಿತ್ತು ಅವ್ರಿಗೆ. ಅದು ಗೌರವ ಕೊಡ್ಬೇಕು. ಸೊ ನಾವು ಗೌರವ ಕೊಟ್ಟು ಜನಾದೇಶದ ಗೌರವ ಕೊಟ್ಟವರ ಜೊತೆ ಕೈ ಜೋಡಿಸಿದ್ವಿ, ಅಧಿಕಾರಕ್ಕಲ್ಲ. ಅಧಿಕಾರಕ್ಕಲ್ಲ. ಅಲ್ಲ, ಕರ್ನಾಟಕದಲ್ಲಿ ಇದೇ ಆಗಿತ್ತಲ್ಲ, ಯಡಿಯೂರಪ್ಪನವ್ರು 104 ಸೀಟ್ ಬಂದಾಗ ನಿಂತು ಬಿಡ್ತು. ಅವಾಗ ಇವ್ರು ಕೋಮುವಾದಿ ಶಕ್ತಿಗಳನ್ನ ಹೊರಗಿಡ್ಲಿಕ್ಕೆ ಅಂತ ಪದ್ಮನಾಭನಗರಕ್ಕೆ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ 38, ಇವ್ರಿಗೆ 78 ಸೀಟು. ಆದ್ರೂ ಅವ್ರು ಮುಖ್ಯಮಂತ್ರಿ ಪದವಿಯಲ್ಲಿ ಕೂಡಿಸಿ 1 ವರ್ಷ ಕಳೆಯೋದ್ರೊಳಗೆ ಅವ್ರಿಗೆ ಅವಮಾನಕಾರಿಯಾಗಿ ಅವ್ರನ್ನ ಕೆಳಗಿಳಿಸಿರಿ. ಆ ಇಡೀ ಆಪರೇಷನ್ ಕಮಲ ಅದು ಬಿಜೆಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಕೈವಾಡ. ಅವ್ರು ಹಿರಿಯರು ಮಾತಾಡ್ಲಿ ಬಿಡಿ, ಒಂದ್ ನಿಮಿಷ ಅವ್ರು ಮುಗಿಸ್ಲಿ. ಆಮೇಲೆ ರೇಷ್ಮೆ ಅವ್ರು ಮುಗಿಸ್ಲಿ. ಮೋಹನ್ ಭಾಗವತ್ ನಿಮಗೆ ಸಮಯ ಸಿಕ್ಕಾಗ ಮಾತಾಡಿದ್ರೆ ಉತ್ಕರ್ಷ ಒಂದ್ ನಿಮಿಷ. ರೇಷ್ಮೆ ಅವ್ರು ಮಾತಾಡ್ತಾರೆ. ರಾಷ್ಟ್ರದ 31 ರಾಜ್ಯಗಳ ಪೈಕಿ 21 ರಾಜ್ಯಗಳೇ ಅಧಿಕಾರಕ್ಕೆ ಬಂದಿರೋ ಭಾರತೀಯ ಜನತಾ ಪಕ್ಷ 21 ರಾಜ್ಯಗಳೆಲ್ಲ ಕೋಮುವಾದಿ ಆಗೋಗ್ಬಿಟ್ಟವಾ? ಕರ್ನಾಟಕ 2023ವರೆಗೂ ಕೋಮುವಾದಿ ಆಗಿತ್ತು. ಅದಾದ ನಂತರ ಸೆಕ್ಯುಲರ್ ವಾದಿ ಆಗ್ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಕೇಳಿದರೆ ಹೊರತು ಅಭಿವೃದ್ಧಿ ಮೇಲೆ ಕೇಳಿದರೆ ನಾಚಿಕೆ ಆಗಬೇಕು ಬಿಜೆಪಿ ಅವರಿಗೆ. ಅವರು ಮೊನ್ನೆ ದಾವಣಗೆರೆ ಮುಸ್ಲಿಮರು ಕಾಂಗ್ರೆಸ್ ಉತ್ತರ ಕೊಟ್ಟಿದ್ದಾರೆ. 19,000 ಓಟ್ ತಗೊಂಡಿದ್ದಾರೆ SDPI. ಈ ಕಾಂಗ್ರೆಸ್ನ ಈ ಸೋಗಲಾಡಿತರದ ರಾಜಕಾರಣಕ್ಕೆ ಬುದ್ಧಿ ಕಲಿಸಿರೋದು ದಾವಣಗೆರೆ ಮುಸ್ಲಿಮರು. 19,000 ಓಟ್ ಕೊಟ್ಟರೆ ಅಭ್ಯರ್ಥಿಗೆ. ಹಣವಂತರಿಗೆ ಜಾತಿವಂತರಿಗೆ ನೀವು ಮಣೆ ಹಾಕಿಬಿಟ್ಟು ಗೆಲ್ಸಿದ್ರಿ, ನಿಜ ಹೌದು, ನಿಮ್ಗೆಲ್ಲ ಸಾಕಷ್ಟು ಸಂಪನ್ಮೂಲ ಇತ್ತು, ಅಧಿಕಾರ ಇತ್ತು, ಎಲ್ಲ ಮಾಡಿದ್ರಿ. ಆದ್ರೆ ಮುಸ್ಲಿಮರ ಪ್ರತಿಭಟನೆ ಇದೆಯಲ್ಲ, ಅದು ತಾತ್ವಿಕವಾಗೂ ಮತ್ತು ಚಾರಿತ್ರಿಕವೂ ಬಹಳ ಮುಖ್ಯವಾದದ್ದು. ಅದು ಕಡೆಗೂ ಮುಸ್ಲಿಮರು ತಮ್ಮ ಅಸ್ಮಿತೆಗಾಗಿ ಒಂದು ಪ್ರತಿಭಟನೆಯನ್ನು ದಾಖಲಿಸಿದ್ರಲ್ಲ, ಸೋತಿರ್ಬೋದು. 19,000 ಓಟ್ ಕಾಂಗ್ರೆಸ್ ಪಕ್ಷ ಯಾವ್ದ್ರಿಂದ ಪಾಠ ಕಲಿಯಲ್ಲ ಅವರು. ಇದು ಸೋಗಲಾಡಿತನದ ಮಾತನಾಡೋಣ ಸರ್. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.